ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 12ನೇ ಕಂತು ಹಣ ಕುರಿತು ಒಂದು ಬಿಗ್ ಅಪ್ಡೇಟನ್ನು ಕೊಡ್ತೀನಿ. 12ನೇ ಕಂತು ಹಣ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಈಗಾಗಲೇ 11ನೇ ಕಂತು ಹಣವರೆಗೂ ಯಾರಾದರೂ ಫಲಾನುಭವಿಗಳು ಹಣ ಪಡ್ಕೊಂಡಿದ್ದಾರೆ, ಪ್ರತಿ ತಿಂಗಳು 2,000 ಅಂತಹ ಫಲಾನುಭವಿಗಳು ಸಾಮಾನ್ಯವಾಗಿ ಕೇಳ್ತಿರೋದು, ಸರ್ 12ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದ್ರ ಬಗ್ಗೆ ಆದರೆ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ 12ನೇ ಕಂತು ಹಣ ಅಂತ ಅಂದರೆ ಜುಲೈ ತಿಂಗಳ ಹಣ ಆದರೆ ಬರಬೇಕು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಏನು ಅಂದ್ಕೊಂಡಿದ್ದಾರೆ, ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 12ನೇ ಕಂತು ಹಣ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಸದ್ಯಕ್ಕೆ 12ನೇ ಕಂತು ಹಣ ಇದುವರೆಗೂ ಯಾವೊಂದು ಫಲಾನುಭವಿಗೂ ಸಹ ಬಂದಿಲ್ಲ. ಯಾಕಂತ ಅಂದರೆ ಸರ್ಕಾರದ ಕಡೆಯಿಂದ ಇನ್ನೂ 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಬಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಒಂದು ಕನ್ಫರ್ಮೇಷನ್ ಆದರೆ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಏನು ಅಂದ್ಕೊಂಡಿರ್ತಾರೆ, ಈಗ ಜುಲೈ ತಿಂಗಳ ಹಣ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಈ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು, ಜುಲೈ ತಿಂಗಳ ಹಣ ಬರಲೇ ಇಲ್ವಲ್ಲ, ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ನೀವು ಫಲಾನುಭವಿಗಳು ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಸದ್ಯಕ್ಕೆ ನಾವು 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಿಲ್ಲ, 11ನೇ ಕಂತು ಹಣ ಅಷ್ಟೇ ಬಿಡುಗಡೆ ಮಾಡಿರುವಂಥದ್ದು. 11ನೇ ಕಂತು ಹಣ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇನ್ನೂ ಜಮಾ ಆಗಿಲ್ಲ. ಅಂತಹ ಫಲಾನುಭವಿಗಳಿಗೆ ಯಾಕೆ ಜಮಾ ಆಗಿಲ್ಲ ಏನೋ ಅಂತ ಹೇಳಿಬಿಟ್ಟು ಅದರದ್ದೆಲ್ಲನೂ ಸಹ ಒಂದು ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಆದಷ್ಟು ಬೇಗ 11ನೇ ಕಂತು ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ. ಅದಾದಮೇಲೆ ಮುಂದಿನ ತಿಂಗಳು 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆಗಸ್ಟ್ ತಿಂಗಳಲ್ಲಾದರೆ ಸಿಗೋದಿಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು. ಯಾಕಂತ ಅಂದರೆ 11ನೇ ಕಂತು ಹಣ ನೀವೇನೋ ಪಡ್ಕೊಂಡಿದ್ದೀರಾ, ಬಟ್ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ. ಫಸ್ಟು ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 11ನೇ ಕಂತು ಹಣ ಜಮಾ ಮಾಡಿ, ಅದಾದಮೇಲೆ ಮುಂದಿನ ತಿಂಗಳು ನಿಮಗೆ 12ನೇ ಕಂತು ಹಣ ಆದರೆ ಸಿಗುತ್ತೆ. ಅಲ್ಲಿಯ ತನಕ ನೀವು ವೆಯ್ಟ್ ಮಾಡಲೇಬೇಕು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯ ಕೇಳುವಂತಹ ಒಂದು ಡೌಟ್ಸು, ಸರ್ 12ನೇ ಕಂತು ಹಣ ಬರುತ್ತಾ ಇಲ್ವಾ ಅಂತ ಕೇಳ್ತಿರ್ತಾರೆ. ಖಂಡಿತವಾಗ್ಲೂ ಸಹ ಬರುತ್ತೆ, ಬಟ್ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ಆದರೆ ಇಲ್ಲ. ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಯಾಕೆ 12ನೇ ಕಂತು ಹಣ ಬಿಡುಗಡೆ ಆಗೋದು ತಡ ಆಗ್ತಿದೆ? ಜುಲೈ ತಿಂಗಳ ಹಣ ಆಗಿದ್ರೆ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಿತ್ತಲ್ವಾ? ಯಾಕಂತ ಅಂದರೆ ನಮಗೆ ನೆಕ್ಸ್ಟ್ ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಿತ್ತಲ್ವಾ? ಬಟ್ ಜುಲೈ ತಿಂಗಳ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆ ಬರುತ್ತಿರೋದು ಅಂತ ನೀವು ಕೇಳ್ಬೋದು. ಯಾಕೆ ಜುಲೈ ತಿಂಗಳ ಹಣ ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಇದ್ರ ಬಗ್ಗೆನೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡಿದ್ದಾರೆ. ನಾವು 11ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಈ ಒಂದು 11ನೇ ಕಂತು ಹಣ ಬಿಡುಗಡೆ ಮಾಡಿದಾಗ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಹಾಗೇನು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ಆಗಿರ್ಬೋದು ಅಥವಾ ಬೇರೆ ರೀಸನ್ ಇಂದ ಆಗಿರ್ಬೋದು. ಹಾಗಾಗಿ ನಾವು ಮೊದಲಿಗೆ ಒಂದು 10 ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 11ನೇ ಕಂತು ಹಣ ಯಾರಿಗಾದ್ರೆ ಪೆಂಡಿಂಗ್ ಇದೆಯೋ ಫಸ್ಟ್ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಿಬಿಡ್ತೀವಿ. ಅದಾದಮೇಲೆ ಈ ಒಂದೇ ಸರಿ ಒಂದು 12ನೇ ಕಂತು ಹಣ ಆದರೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಅನ್ನಾದರೆ ಕೊಡ್ತಿರುವಂಥದ್ದು. ಈಗ ನಿಮಗೆ ನೆಕ್ಸ್ಟ್ ನೋಡಿ, 11ನೇ ಕಂತು ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದ್ದ ಆದಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲೇ ನಿಮಗೆ 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಾದರೆ ಇದ್ದಾವೆ. ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಏನು ಅನ್ಕೊಂಡಿರ್ತಾರೆ, ಇನ್ನು ಕೇವಲ ಇದು 10ನೇ ಕಂತು ಹಣವರೆಗೂ ಅಷ್ಟೇ ಲಾಸ್ಟ್, ಮುಂದೆ 11ನೇ ಕಂತು ಹಣ ಬರಲ್ಲ, ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರಲ್ಲ ಅಂತ ನೀವು ಅನ್ಕೊಂಡಿದ್ರೆ. ಬಟ್ ನಿಮಗೆ 11ನೇ ಕಂತು ಹಣ ಈಗಾಗಲೇ ರಿಸೀವ್ ಆಗಿದೆ. ಇನ್ನು 11ನೇ ಕಂತು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ನೆಕ್ಸ್ಟ್ 12ನೇ ಕಂತು ಹಣ ಬರಬೇಕಲ್ವ, ಅದನ್ನು ಸಹ ಮುಂದಿನ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಾದರೆ ಜಮಾ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ.